ಇತಿಹಾಸವುಳ್ಳಂಥ ತಾಯಿ ಸುಗಂಧಾದೇವಿ ಜಾತ್ರೆ ನಿಮಿತ್ತವಾಗಿ ಸವದತ್ತಿ ಗ್ರಾಮದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ದೇವಸ್ಥಾನದಲ್ಲಿ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಸಮಸ್ತ ಸವದತ್ತಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ತಾಯಿ ಆಶೀರ್ವಾದ ಮಾಡಿ ಮುಂದಿನ ನಿರ್ಮಾಣದಲ್ಲಿ ಆರೋಗ್ಯ ಆಯುಷ್ಯ ವೃದ್ಧಿಯಾಗಲೆಂದು ಬೇಡಿಕೊಂಡು ಎಲ್ಲರಿಗೂ ಶುಭವನ್ನು ಹಾರೈಸ್ತೇವೆ. ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ರಂಗಪಂಚಮಿ ದಿವಸವು ಜಾತ್ರೆ ನೆರವೇರಿದ್ದು ಈ ವರ್ಷ ಸವದತ್ತಿ ಗ್ರಾಮದ ಎಲ್ಲ ಯುವಕ ಮಿತ್ರರು ಹಾಗೂ ಎಲ್ಲ ನಾಯಕರು ಸೇರಿಕೊಂಡು ದೇವಸ್ಥಾನವನ್ನು ಅತ್ಯಂತ ಭವ್ಯ ರೀತಿಯಲ್ಲಿ ಡೆವಲಪ್ಮೆಂಟ್ ಕಾರ್ಯವನ್ನು ಮಾಡಿರ್ತಾರೆ. ಪತ್ರೆ ಹಾಕೋದಿರ್ಬೋದು, ಪರ್ಚಿ ಇರ್ಬೋದು, ಕಟ್ಟೆ ನಿರ್ಮಾಣ ಆಗಿರ್ಬೋದು. ಆದರೆ ಇಲ್ಲಿ ಬೇಕಾಗಿರುವಂಥ ಎಲ್ಲ ಮೂಲ ಸೌಕರ್ಯಗಳು ಕೂಡ ಸಮಸ್ತ ಗ್ರಾಮಸ್ಥರು ಕೂಡಿ ರೆಡಿ ಮಾಡಿದ್ದಾರೆ. ಅದರಿಂದ ಈ ವರ್ಷ ಪ್ರತಿ ವರ್ಷಕ್ಕಿಂತ ಹೆಚ್ಚಾಗಿ ವೈಭವದಿಂದ ಜಾತ್ರೆ ಕೂಡಿದ್ದು, ಅದೇ ರೀತಿ ಶಾಲೆಗಳು ಕೂಡ ಎಲ್ಲ ರಜೆ ಘೋಷಣೆ ಆಗಿರೋದ್ರಿಂದ ನಮ್ಮ ಅಕ್ಕತೆಗೆರೆ ಇರ್ಬೋದು ಅಥವಾ ನಮ್ಮ ಅಂತವರು ಬೇರೆ ಊರಲ್ಲಿ ಜಾಬ್ ಮಾಡೋರು, ಬೇರೆ ಊರಿಗೆ ಕೊಟ್ಟಂಥ ಹೆಣ್ಮಕ್ಳು ಕೂಡ ಈ ವರ್ಷ ಜಾತ್ರೆಗೆ ಆಗಮಿಸಿ ವಿಶಿಷ್ಟ ರೀತಿಯಿಂದ ಜಾತ್ರೆ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈ ವರ್ಷ ಅತ್ಯಂತ ಕಾಲುಬೇನೆ ಬೇಬೇನೆ ರೋಗ ಹೆಚ್ಚಾಗಿರೋ ಕಾರಣದಿಂದ ಸ್ವಲ್ಪ ದನ ಕಡಿಮೆ ಬಂದಿದ್ದೇವೆ. ಅದನ್ನು ಹೊರತಾಗಿ ಬೇರೆ ಏನು ಯಾವುದೇ ರೀತಿ ಅಡಚಣೆ ಇಲ್ಲ. ನಾವು ಈಗ ನಡೆಯುವಂಥ ಸರ್ಕಾರಕ್ಕಾಗಲಿ ಅಥವಾ ನಮ್ಮ ಭಾಗದ ಶಾಸಕರು ಅಥವಾ MP ಗಳಿಗಾಗಲಿ ಮನವಿ ಮಾಡ್ಕೋತೀವಿ ಏನಂದ್ರೆ ಕೃಷ್ಣಾದಲ್ಲಿ ಬತ್ತಿ ಹೋಗ್ತಾ ಇದೆ, ಅದ್ರ ಬದಲು ಅವರು ಮುಖ್ಯವಾಗಿ ವಹಿಸಿ ನಮಗೆ ಈಗ ಒಂದು 2 TMC ಮುಂದೆ ಮೇನಲ್ಲಿ ಒಂದು 2 TMC ನೀರು ಬಿಡುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ಸಮಸ್ತ ಗ್ರಾಮಸ್ಥರ ವತಿಯಿಂದ ಹಾಗೂ ಕೃಷ್ಣಾನದಿಯ ಎಲ್ಲ ಅಚ್ಚುಕಟ್ಟು ಪ್ರದೇಶದ ಜನರ ವತಿಯಿಂದ ಇವತ್ತಿನ ದಿವಸ ಬೇಡಿಕೆ ನೀಡುತ್ತೇವೆ ಸರ್ಕಾರಕ್ಕೆ. ಈ ಜಾತ್ರೆಯು ಬಹಳ ಇತಿಹಾಸವುಳ್ಳಂಥ ಜಾತ್ರೆ ಆಗಿರೋದ್ರಿಂದ ಸುಮಾರು ನಮ್ಮ ರಾಯಬಾಗ ತಾಲೂಕು ಇರ್ಬೋದು, ಚಿಕ್ಕೋಡಿ ತಾಲೂಕು ಇರ್ಬೋದು, ಅತನಿ ಇರ್ಬೋದು, ಹುಕ್ಕೇರಿ ಇರ್ಬೋದು, ಅನೇಕ ತಾಲೂಕಿನ ಜನ ಕೂಡ ಇಲ್ಲಿ ಮಾಂಗೇರಿ ಜನ ಆಗಮಿಸಿ ದೇವಿಯ ದರ್ಶನ ಪಡೆದು ಹೋಗುತ್ತಾರೆ. ಅವರಿಗೂ ಕೂಡ ದೇವಿ ಆರೋಗ್ಯ ಹಾಗೂ ಸುಖ ನೀಡಲಿ ಅಂತೇಳಿ ನಮ್ಮ ಸವದತ್ತಿ ಗ್ರಾಮಸ್ಥರ ವತಿಯಿಂದ ಬೇಡ್ಕೊಂಡು ಇಲ್ಲಿ ತಮಗೂ ಕೂಡ ಪತ್ರಕರ್ತರ ಮಿತ್ರ ನಮ್ದೇನು ಸಂದೇಶ ಬಂದಿರಿ, ತಮಗೂ ಕೂಡ ದೇವಿ ಆಶೀರ್ವಾದ ಆಗಲಿ ಬೇಡ್ಕೊಂಡು ನಮ್ಮ ಜಾಮಾತು ಎಲ್ಲರಿಗೂ ನಮಸ್ಕಾರ. ಎಲ್ಲ ಭಕ್ತಾದಿಗಳಿಗೆ ಪ್ರತಿ ವರ್ಷ ರಂಗಪಂಚಮಿ ದಿವಸ ಜಾತ್ರೆ ಇರುವುದಿರ್ತದೆ. ದನಗಳು ವ್ಯಾಪಾರಗಳನ್ನು ಇಲ್ಲಿ ನಮ್ಮ ಸವದತ್ತಿ ಭಾವನ ಸವದತ್ತಿಯಲ್ಲಿ ಭಾಳ ಆಗ್ತಾವೆ. ಯಾಕಂದರೆ ಪರಿಶುದ್ಧ ಮೊದಲಿಂದ ಪರಿಶುದ್ಧ ಭಾವನ ಸವದತ್ತಿ ದನಗಳು ಮಾರ್ತಾ ಹೋಗಿದೆ. ಅದೆಲ್ಲ ನಮ್ಮ ಸುಗಂಧ ದೇವರ ಎಲ್ಲರಿಗೆ ಆಶೀರ್ವಾದ ಇರಲತ್ತ. ಜಾತ್ರೆಯ 50ನೇ ದಿವಸ ಪರಸ್ಥಳದಿಂದ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದ